ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ವಿನ್ಮಯಿ ಗೌಡ. ನಾನು ಈ ವಿಡಿಯೋದಲ್ಲಿ ಹೊಲಾಸ್ಟಿಕ ಹುಣ್ಣಿಮೆ ಅಂತಂದರೆ ಏನು, ಈ ದಿನ ಏನೇನು ಮಾಡ್ತಾರೆ, ಏನೇನು ಮಾಡಬಾರ್ದು ಅನ್ನೋದು ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಈ ಹೊಲಾಸ್ಟಿಕ ಹುಣ್ಣಿಮೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ಫೆಬ್ರವರಿ 24ನೇ ತಾರೀಕಿಂದ ಹಿಡಿದು ಮಾರ್ಚ್ 3ನೇ ತಾರೀಕುವರೆಗೂ ಈ ಹೊಲಾಸ್ಟಿಕ ಹುಣ್ಣಿಮೆ ಇರುತ್ತೆ. ಮತ್ತು ಇದು ಮುಗಿದ ನಂತರ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ. ಮತ್ತು ಈ 8 ದಿನಗಳನ್ನು ತುಂಬ ಅನಿಷ್ಟದ ದಿನಗಳು ಅಂತ ಕೂಡ ಕರೀತಾರೆ. ಈ ದಿನಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಈ 8 ದಿನಗಳನ್ನು ಅಶುಭ ದಿನಗಳು ಅಂತ ಕರೀತಾರೆ ಅಂತ ನೋಡೋದಾದರೆ ಹಿಂದೂ ಪುರಾಣಗಳ ಪ್ರಕಾರ 2 ಕಥೆಗಳಿದ್ದಾವೆ. ಮೊದಲನೇದು ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನ ಕತೆ, ಮತ್ತು ಎರಡನೆಯದು ಕಾಮದೇವನ ಕತೆ. ಈ 8 ದಿನಗಳ ಕಾಲ ಕೂಡ ಪ್ರಹ್ಲಾದನಿಗೆ ಬೇರೆ ಬೇರೆ ರೀತಿಯ ಶಿಕ್ಷೆಗಳನ್ನು ಕೊಡೋದಕ್ಕೆ ಪ್ರಾರಂಭಿಸ್ತಾನೆ ಹಿರಣ್ಯಕಶಿಪು. ಕೊನೆಯ ದಿನ ಅಂದರೆ 8ನೇ ದಿನ ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಸುಡೋದಕ್ಕೆ ಹೋಲಿಕಾ ಪ್ರಯತ್ನವನ್ನು ಪಡ್ತಾಳೆ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲೇನಾದರೂ ಸಣ್ಣ ಮಕ್ಕಳಿದ್ರೆ ಅವ್ರನ್ನ ಜಾಸ್ತಿ ಈ ದಿನಗಳ ಕಾಲ ಹೊರಗಡೆ ಕಳ್ಸೋದಕ್ಕೆ ಹೋಗ್ಬಿಡಿ. ಯಾಕೆ ಅಂತ ನೋಡೋದಾದರೆ ಎಲ್ಲ ಗ್ರಹಗಳು ಕೂಡ ತುಂಬ ನೀಚ ಸ್ಥಾನದಲ್ಲಿ ಇರ್ತವೆ. ಮತ್ತು ಈ 8 ದಿನಗಳ ಕಾಲ ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜೀಸ್ ಇರುತ್ತೆ ಹೊರಗಡೆ ಅಂತ ಕೂಡ ಹೇಳ್ತಾರೆ. ಮತ್ತು 3 ದಾರಿಗಳಲ್ಲಿ ನಿಮ್ಮ ಮಕ್ಕಳನ್ನು ಕಳ್ಸೋಕ್ಕೆ ಹೋಗಬೇಡಿ, ಅಥವಾ ಯಾರಾದರೂ ಏನಾದರೂ ಹೊಸದಾಗಿ ಏನಾದರೂ ಕೊಡೋದಕ್ಕೆ ಬಂದರೆ ಅದನ್ನು ತಿನ್ನಬೇಡಿ ಅಂತ ಹೇಳಿ. ಮತ್ತು ಸಂಜೆ ಆದಮೇಲೆ ನಿಮ್ಮ ಮಕ್ಕಳ ಬಟ್ಟೆಗಳನ್ನು ಹೊರಗಡೆ ಒಣಗಿಸೋದಕ್ಕೆ ಹೋಗಬೇಡಿ. ಶಿವ ಧ್ಯಾನವನ್ನು ಮಾಡುವಾಗ ಕಾಮದೇವ ಡಿಸ್ಟರ್ಬ್ ಮಾಡಿದ್ದಕ್ಕೆ ಶಿವ 3ನೇ ಕಣ್ಣನ್ನು ಬಿಟ್ಟು ಕಾಮದೇವನನ್ನು ಭಸ್ಮ ಮಾಡ್ದ ಅಂತ ಕೂಡ ಹಳೆ ಕತೆ ಪುರಾಣಗಳಲ್ಲಿ ಹೇಳ್ತಾರೆ. ಮತ್ತು ಇದಾದ ನಂತರ ಹೋಳಿ ಹುಣ್ಣಿಮೆಯನ್ನು ಆಚರಿಸುತ್ತಾರೆ. ಈ ಕೊನೆ ದಿನ ಹೋಲಿಕಾ ದಹನವನ್ನು ಮಾಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಪೋರ್ಟನ್ನು ಮಾಡಿ. ಮತ್ತು ಮೇನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.